ANMR ನ್ಯೂಸ್ಗೆ ಸ್ವಾಗತ. ಶಾಲೆ ಇಲ್ಲ ಪಬ್ಲಿಕ್ ಪ್ಲೇಸ್ ಅಂದ್ರೆ ಪಾರ್ಕ್, ಸರ್ಕಾರಿ ಶಾಲೆ ಇವೆಲ್ಲ ಪಬ್ಲಿಕ್ ಪ್ಲೇಸ್ ಬರ್ತದೆ. ಒಂದು ಮುಳುಗುಂದನೆ ಒಂದು ಪಟ್ಟದಲ್ಲಿ 2 ಎಕರೆ ಜಮೀನನ್ನು ಸರ್ಕಾರಿ ಶಾಲೆಗೆ ಡೊನೇಟ್ ಮಾಡಿರ್ತಾರೆ. ಆಗ ಡೋನರ್ಸು ಆ ಡೋನರ್ದು ಒಂದು ಪುತ್ಲಿ ಇಡಬೇಕು ಅಂತ ಪರ್ಮಿಷನ್ ಕೇಳಿದ್ರು. ಸರ್ಕಾರಿ ಶಾಲೆ ಆಗಿರೋದ್ರಿಂದ ಅದು ಪಬ್ಲಿಕ್ ಪ್ಲೇಸ್ ಆಗಿದೆ. ಆಗ ಅದನ್ನು ಅಲ್ಲಿಂದ DC ಅವರು ತಹಸೀಲ್ದಾರರು ರೆಫರ್ ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದು ಅವ್ರು ಲೀಗಲ್ ಒಪಿನಿಯನ್ ತಗೊಂಡು, ಇಲ್ಲ ಇದು ಪಬ್ಲಿಕ್ ಪ್ಲೇಸು, ಒಂದು ಶಾಲೆ ಆವರಣ, ಇಲ್ಲಿ 24 ಗಂಟೆ ಸೆಕ್ಯೂರಿಟಿ ಇರೋದಿಲ್ಲ, ಯಾರಾದರೂ ಕಿಡಿಗೇಡಿಗೆ ಏನಾದರೂ ಬಂದು ಆ ಮೂರ್ತಿಗೆ ಏನಾದರೂ ಇದು ಮಾಡಿದ್ರೆ, ಭಂಗ ತಂದರೆ ನಾವು ಆ ನಾಯಕರಿಗೆ ಅಪಮಾನ ಮಾಡ್ದಂಗೆ ಆಗತ್ತೆ. ಅದಕ್ಕೋಸ್ಕರ ಅಲ್ಲಿ ಒಂದು ಮೂರ್ತಿಯನ್ನು ಇಡಬಾರದು ಅಂತ ಹೇಳಿ ಸಂಸ್ಕೃತಿ ಇಲಾಖೆ ಆವಾಗ ಪರ್ಮಿಷನ್ ಕೊಡಲಿಲ್ಲ. ಅವರೇ ದಾನಿಗಳಾಗಿದ್ರು ಕೂಡ. ಸೊ ಈ ತರ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ನಮ್ಮನ್ನು ಅಗಲಿ ಹೋದ ನಾಯಕರು, ನಮಗೆ ಒಂದು ದಾರಿ ದೀಪವಾಗಿರೋ ನಾಯಕರು ಗೌರವ ಉಳಿಸೋದಕ್ಕೋಸ್ಕರ ಹೊರತು ಅವ್ರಿಗೆ ಅವಮಾನ ಮಾಡ್ಲಿಕ್ಕಲ್ಲ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ತಾವೆಲ್ಲ ನೋಡಿದಿರ 2013 ಚುನಾವಣೆಗೆ ಮುಂಚಿತವಾಗಿ ಇಲ್ಲಿ ಚಿಂತಾವಣಿ ಹೊರಗಿಂದ ಬಂದ ನಾಯಕರು ಅವಾಗ ಯಾವ ತರ ಒಂದು ಮತಗಲಭೆ ಸೃಷ್ಟಿಸಿ ರಾಜಕೀಯ ಲಾಭ ಯಾವ ತರ ಪಡೆದ್ರು. ಆಮೇಲೆ ಚಿಂತಾವಣಿ ಪರಿಸ್ಥಿತಿ ಏನಾಯ್ತು, ಎಲ್ಲಾದ್ರೂ ಯಾವ್ದಾದ್ರು ಯುದ್ಧ ನಡೆದ್ರೆ ಎಷ್ಟು ಗುಣಿಗೆ ಬಿದ್ದಿರುತ್ತೋ ರೋಡಲ್ಲಿ, ಅಷ್ಟು ಗುಣಿಗಳು ಇಡೀ ತಾಲೂಕಲ್ಲಿ ಅದು ಅನುಭವಿಸ್ತಾ ಇರೋದು ನಾವೆಲ್ಲ ಪ್ರಜೆಗಳೆಲ್ಲರೂ ಅನುಭವಿಸ್ತಾ ಇದ್ದೀವಿ. ನಾನು ಇರ್ಲಿಲ್ಲ, ನಾನೇನು ಅನುಭವಿಸ್ತಾ ಇಲ್ಲ, ನಾ ಕಷ್ಟದ ಅನುಭವಿಸೋದು ಅನುಭವಿಸಿದ್ವಿ. ಸೊ ಅದೇ ತರ ಈಗ ಮತ್ತೆ 30,000 ಮತಗಳ ಅಂತರದಿಂದ ಸೋಲಿದ್ರು ಕೂಡ ಮತ್ತೆ ಇದೇ ತರ ಅಣ್ಣ ತಮ್ಮಂದ್ರಲ್ಲಿ ನಾವು ಬದುಕ್ತಾ ಇರೋದು. ಇಂಥ ಜಾತಿ ಭೇದ ಧರ್ಮ, ಹಿಂದೂ ಮುಸ್ಲಿಂ ಆಗಲಿ, ಹಿಂದೂಸಲ್ಲಿ ವಿವಿಧ ಜಾತಿಗಳಾಗಲಿ ಯಾವುದೇ ಒಂದು ಭೇದ ಭಾವ ಇದ್ದೆ ನಂಬರ್ 1 ಬ್ರ್ಯಾಂಡ್ ಚಿಂತಾಮಣಿ ಏನಿತ್ತೋ ಮೊದಲು ನಂಬರ್ 1 ಮುನ್ಸಿಪಾಲಿಟಿ ಆಗಿತ್ತು, ನಂಬರ್ 1 ಅಭಿವೃದ್ಧಿ ಜಾರಿಯಲ್ಲಿತ್ತು. ಆ ಒಂದು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಲಿಕ್ಕೆ ರಾತ್ರಿ ಹಗಲು ನಮ್ಮ ಸಚಿವರು ಕಷ್ಟ ಬೀಳ್ತಾ ಇದ್ರೆ, ಆ ಥರ ಆದರೆ ತಮ್ಮ ಬೆಲೆ ಬೇಯೋದಿಲ್ಲ ಅಂತೇಳಿ ಈಗ ಮತ್ತೆ ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಂದ್ರಲ್ಲೇ ಮತ್ತೆ ಜಗಳವನ್ನು ಇಡಲು ಇದೊಂದು ಸನ್ನಾಹ ಮಾಡಿದ್ದಾರೆ. ಈಗ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಆರ್ಥಿಕ ಪರಿಸ್ಥಿತಿ ಆಗಿರುತ್ತೆ. ಬಡ ಕುಟುಂಬದಿಂದ ಬಂದಿರೋ ಮಕ್ಕಳು, ಅವರಿಗೆ ಒಂದು ಪ್ರೈವೇಟ್ ಶಾಲೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತ ಹೇಳಿ ಆ ಒಂದು ಸರ್ಕಾರಿ ಶಾಲೆ ಮತ್ತು BEO ಒಂದು NGO ಸಂಸ್ಥೆ ಜೊತೆ ಒಡಂಬಡಿಕೆ ಮಾಡುತ್ತೆ. ಒಂದೇ ಕಾರಣ ಏನಂದ್ರೆ, ನಮ್ಮ ಬಡ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸ ಪರ್ಮಿಷನ್ ತಗೋಬೇಕು. ಇವಾಗ ನಾವು ಮನೆ ಕಟ್ಟಲಿಕ್ಕಾಗಲಿ ಯಾರು ಹೆಂಗೆ ಪರ್ಮಿಷನ್ ತಗೊಂತೀವೋ ಆ ಥರ ಅಲ್ಲಿ ಏನಾದರೂ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡು ಅಲ್ಲಿ ಒಂದು ಅಭಿವೃದ್ಧಿ ಪಡಿಸ್ಬೇಕು. ಇದು ಕಂಡೀಷನ್ಸ್ 1 2 3 4 5. ಸೊ ಈ ಒಂದು ಎಲ್ಲ ಕಂಡೀಷನ್ಸ್ನ ಉಲ್ಲಂಘನೆ ಮಾಡಿರೋದು ಆ ಲಿಯೋ ಕ್ಲಬ್ ಅವರು ಮಿಡ್ಲ್ ಸ್ಕೂಲ್ ಶಾಲೆಯಲ್ಲಿ. ತಾವೆಲ್ಲ ನೋಡಿ, ನೂತನ ಸ್ಕೂಲ್ ಹೋಗಿ ನೋಡಿ, ಇಲ್ಲೋಗಿ ನೋಡಿ, ಏನಾದರೂ ಒಂದು ಅಭಿವೃದ್ಧಿ ಮಾಡಿದಾರ? ಕನಿಷ್ಠ ಪೇಂಟ್ ಆದರೂ ಸರಿಯಾಗಿ ಹೊಡೆದಿದ್ದಾರ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಹೊರಗಿನಿಂದ ಬಂದಿರೋ ಒಬ್ಬ ನಾಯಕ, ಅವರು ಮತ್ತು ಅವರ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಇಲ್ಲಿ ನಾವು ಅವರೆಲ್ಲರಿಗೂ ರೂಲ್ಸ್ ಗೊತ್ತಿರೋದು, ಪ್ರತಿಯೊಬ್ಬರಿಗೂ ಹೋದ ರೂಲ್ಸ್ ಗೊತ್ತು. 10 ವರ್ಷ ಶಾಸಕರಾಗಿದ್ದರು ಮತ್ತು ಉಪಸಭಾಪತಿಯಾಗಿದ್ದರು, ವಿದ್ಯಾಭ್ಯಾಸ ಇಲ್ಲದೇ ಇದ್ರು ಕೂಡ ನನಗೆಲ್ಲ ಗೊತ್ತಿದೆ ಅಂತ ಹೇಳೋರು, ಎಲ್ಲ ಗೊತ್ತಿರೋ ವಿಚಾರಗಳು ಗೊತ್ತಿದ್ರು ಕೂಡ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಪುತ್ರಿ ಇಡಬಾರ್ದು ಅಂತ ಗೊತ್ತಿದ್ರು ಕೂಡ ನಮ್ಮ ಮಹಾನ್ ನಾಯಕರಿಗೆ ಅಪಮಾನ ಮಾಡಬೇಕು. ಆ ಒಂದು ಅಪಮಾನ ಮಾಡಿ ಅದನ್ನು ಬೇರೆ ಯಾರು ಅದನ್ನು ಅದನ್ನ ಅಪಮಾನ ಆಗಬಾರ್ದು ಅಂತ ಯಾರು ಅದನ್ನ ತಡೆ ಮಾಡಕ್ಕೆ ಬರ್ತಾರೋ ಅವರು ಅಪಮಾನ ಮಾಡಬೇಕು ಅಂತ ಉದ್ದೇಶ, ನಾವು ಅವಮಾನ ಮಾಡಬಾರ್ದು ಅಂತ ಬೇರೆ ಯಾರು ಉದ್ದೇಶದಿಂದ ಅಲ್ಲಿ ಹೋಗ್ತಾರೋ ಅವರನ್ನು ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಪುತ್ಲಿಯನ್ನು ಹಿಡಿಯೋಕ್ಕೆ ವ್ಯವಸ್ಥೆ ಮಾಡಿ.
ಯಾವ ಒಂದು ಸೆಕ್ಷನ್ ಎಲ್ಲ ಆಗಲಿ, ಯಾವ ಒಂದು ಇದರಲ್ಲಾಗಲಿ 10 ವರ್ಷ ಇದ್ದ ಅಂಬೇಡ್ಕರ್ ಭವನ ಏನಾಗಿತ್ತು ನೀವೇ ನೋಡಿ. ಯಾವ ಒಂದು ಪರಿಸ್ಥಿತಿ, ಆ ಒಂದು ಸಂಸ್ಥೆಗೆ ಆ ಮಹಾನ್ ನಾಯಕರ ಹೆಸರಲ್ಲಿ ಒಂದು ಒಳ್ಳೆ ಭವನ ಕಟ್ಟಬೇಕು, ಒಂದು 6 ಅಡಿ ವಿಗ್ರಹ ಅಲ್ಲಿ ಇಡಬೇಕು ಅಂತ ಎಲ್ಲ ಪ್ಲಾನ್ ನೀಲಿ ನಕ್ಷತ್ರ ಶುರು ಮಾಡಿದ ತಕ್ಷಣ ಇಲ್ಲಿ ಇತ್ತೀಚೆಗೆ ಶುರು ಮಾಡಿ ಇದು ನಮ್ಮ ಒಂದು ನಾವೇನು ಬ್ರ್ಯಾಂಡ್ ಚಿಂತಾಮಣಿ ಅಂತ ಹೇಳಿ ನಾವು ಜನರಲ್ಲಿ ನಾವು ಏನು ಒಳ್ಳೆಯ ಒಂದು ನಾವೆಲ್ಲ ಅಂತಮ್ಮಂದ್ರಾಗೆಲ್ಲ ಪ್ರತಿ ಜಾತಿವಾದಿ ಏನು ಇಲ್ಲದೆ ಹೆಂಗಿದೆಯೋ ಅದನ್ನ ಆ ಸಮತೋಲನವನ್ನು ಕೆಡಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶ. ಸೊ ದಯವಿಟ್ಟು ನಾವು ಇದರಲ್ಲಿ ನಾವು ಏನು ಮಾತು ಹೇಳ್ತಾ ಇರೋದು, ನಮ್ಮ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸಬೇಕು. ರಾತ್ರಿ ಹೊತ್ತು ಬಂದು ಇಡುವಂಥ ಕೆಲಸ ನಮ್ಮದು ರಾಜ ರೋಷವಾಗಿ ಅದರ ಹಾಲಿನ ಅಭಿಷೇಕ ಮಾಡೋಣ. ಯಾರನ್ನ ಬೇಡ ಅಂದ್ರ 6 ಅಡಿ ಪುತ್ತಲಿ ಇಟ್ಟು ಹಾಲಿನ ಅಭಿಷೇಕ ಮಾಡೋಣ. ಆ ಮಹಾನ್ ನಾಯಕರಿಗೆ ಅದು ಮಾಡಬೇಕು. ಅದು ಒಂದು POP ಫೈಬರ್ದು ಒಂದು ವಿಗ್ರಹ ತಂದಿಟ್ಟು ನೀವು ನೋಡಿದ್ರ ಫೋಟೋ ಎಲ್ಲಾದ್ರೂ ಒಂದು ನಮ್ಮ ನಾಯಕರಿಗೆ ಮೂರ್ತಿಗೂ ಮತ್ತೆ ನಮ್ಮ ನಾಯಕರಿಗೆ ಎಲ್ಲಾದ್ರೂ ಕಮ್ಮಿ ಇದೆಯಾ? ಅವ್ರ ತರನೇ ಇಲ್ಲ. ಈ ತರ ಅಪಮಾನ ಮಾಡುವಂತ ವ್ಯಕ್ತಿಗಳಿಗೆ ನಾವು ಚೀಮಾರಿ ಹಾಕ್ಬೇಕು ಹೊರತು ಅವ್ರಿಗೆ ಸಪೋರ್ಟ್ ಹೆಂಗಿಲ್ಲ ಅಂತ ಒಂದು ಇದಕ್ಕೆ. ಈಗ ಹಿಂದೂಗಳಲ್ಲಿ ಯಾವ ಥರ ಹೊಡಿಬೇಕು. ಸೊ ಈಗ ದಲಿತರಲ್ಲಿ ಇದೊಂದು ಸಬ್ಜೆಕ್ಟ್ ತಂದಿಟ್ಟು ದಲಿತರಿಗೂ ಬೇರೆಯವ್ರಿಗೆ ದೂರ ಮಾಡಬೇಕಂತ ಒಂದು ಪ್ಲಾನ್. ಮತ್ತೆ ಇನ್ನೊಬ್ಬ ದಲಿತ ನಾಯಕನ ಕರ್ಕೊಂಡ್ಬಂದು ಒಕ್ಕಲಿಗರ ಸಮುದಾಯದ ಒಬ್ಬ ಶಾಸಕರು ಒಕ್ಕಲಿಗರ ಸಮುದಾಯದ ಕೋಟಾ ಅಲ್ಲೇ ಸಚಿವರಾಗಿರೋದು. ಅರ್ಥ ಆಯ್ತಾ? ಎಲ್ಲ ಜಾತಿ ಇದಕ್ಕೆ ಕೂಡ ಒಂದು ಕೋಟಾ ಇದೆ. ಒಕ್ಕಲಿಗರ ಕೋಟಾ ಅಲ್ಲೇ ಸಚಿವರಾಗಿದ್ದಾರೆ. ಸೊ ಅವ್ರನ್ನ ಇವ್ರ ಕೆಲ ಬಯಸೋದು. ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಎಲ್ಲರೂ ನಾವು ಅಂತಮ್ಮಂದಾಗಿದ್ದೀವಲ್ಲ. ಸೊ ಎಲ್ಲರಿಗೂ ವೈಷಮ್ಯ ಬೆಳಿಬೇಕು ಅಂತ ಒಂದೇ ಒಂದು ಉದ್ದೇಶ. ಆಮೇಲೆ ಕೋರ್ಟಲ್ಲಿದೆ ಕೇಸ್ ತಿಮ್ಸಂದ್ರದ ಜಾಗದಲ್ಲಿ ಈದ್ಗಾಂವ್, ಅದೇನು ಇವತ್ತು ವಿಷಯ ಅಲ್ವಲ್ಲ. ಸೊ ಅಲ್ಲಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು. ಸೊ ಫಸ್ಟ್ ಜಾತಿ ಹಿಂದೂ ಮುಸ್ಲಿಂ ಧರ್ಮದ ಹೆಸರಲ್ಲಿ ಮಾಡೋದು. ಆಮೇಲೆ ಹಿಂದೂಗಳು ತಗೊಂಡು ಅಲ್ಲಿ ಜಾತಿ ದಲಿತರು ವರ್ಸಸ್ ಸದಸ್ಯ. ಆಮೇಲೆ ಇವಾಗ ತಹಸೀಲ್ದಾರ್ ಯಾವುದೋ ಸಮುದಾಯದವರು ಫಸ್ಟ್ ಪೋಸ್ಟಿಂಗ್ ಒಬ್ಬ ಕ್ಲಾಸ್ 1 ಆಫೀಸರ್. ಈ ಒಂದು ಏನಾದರೂ ಆಗಲಿ 10 ವರ್ಷದಲ್ಲಿ ತಹಸೀಲ್ದಾರ್ ಆಗಿ ಕಚೇರಿಯಲ್ಲಿ ಏನಾದರೂ ಗೌರವ ತಂದಿರುವಂಥ ವ್ಯಕ್ತಿಗೆ ಬಾಯಿಗೆ ಬಂದು ಮಾತಾಡೋದು. ಆಮೇಲೆ ಮುನ್ಸಿಪಲ್ ಕಮಿಷನರ್ ಆಗಲಿ EO ಆಗಲಿ ಅವರು ದಲಿತರಲ್ವಾ? ಒಂದು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದ ನಗರವನ್ನ ಅವ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕಮಿಷನರ್ ಆಗಲಿ ಈಗ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರು ದಲಿತರಲ್ವಾ? ಅವರೆಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನ ಹೋಗಿ ಈ ನಗರವನ್ನು ಸ್ವಚ್ಛವಾಗಿರ್ಬೇಕಂತ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಮಾತಾಡೋದು. ಇದು ಈ ತರ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೇನ್ಲಿ ನಾವು ಇವತ್ತು ಪ್ರತಿಭಟನೆ ಇಷ್ಟು ದಿನ ಒಂದು ಕೆಲವು ದಲಿತ ಬಂಧುಗಳಿಗೆ ಅವರ ಒಂದು ಮನಸ್ಸು ಏನೋ ಒಂದು ಕೆಡಿಸಿ ಒಂದು 10-12 ಜನ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಕೀಯ ತಿರುವು ಇರಲಿಲ್ಲ. ಆಗ ಹಿಂದ್ಗಡೆಯಿಂದ ನಡೀತಾ ಇತ್ತು, ಮುಂದ್ಗಡೆ ದಲಿತ ಸೇನೆ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ದಲಿತ ಮುಖಂಡರು ಅಂತ. ಈಗ ರಾಜಕೀಯ ತಿರುವು ಕೊಟ್ಟಿದ್ದಾರೆ. ಈಗ ರಾಜಕೀಯ ತಿರುವು ಕೊಟ್ಟಾಗ ನಾವು ಕೂಡ ಅದು ರಾಜಕೀಯವಾಗಿ ಎದುರಿಸಬೇಕು. ನಮ್ಮದು ಒಂದು ಪಕ್ಷ ಇದೆ. ನಾವು ಒಂದು 100 ವರ್ಷದಿಂದ ಒಂದು ಪಕ್ಷದಲ್ಲಿ ಇದ್ದೀವಿ. ಈ ಒಂದು ಪಕ್ಷ ರಾಜಕೀಯವಾಗಿ ದಲಿತರಿಗೆ ದಲಿತರಿಗೆ ಹಿಂದೂ ಮುಸ್ಲಿಮ್ಸಲ್ಲಿ ಒಂದು ಯೂನಿಟಿ ಇರಬೇಕಾಗಲಿ. ಏನಾದರೂ ದುಡ್ಡಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವರು ಬೇರೆ ಮಾಡುವಂಥ ಪಕ್ಷ ಅಲ್ಲ. ನಾವು ಈಗಲೂ ನಾವು ಪಕ್ಷದ ವತಿಯಿಂದ ನಮ್ಮ ಸಮಾಜದಲ್ಲಿ ಒಂದು ಸಮತೋಲನ ತರಲಿಲ್ಲ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ನಿನ್ನೆ ಅವರು ಮಾಡಿರೋ ಭಾಷಣಗಳೆಲ್ಲ ನೋಡಿದ ಮೇಲೆ ನಾವು ಇಮಿಡಿಯೇಟ್ ಆಗಿ ಮಧ್ಯಾಹ್ನದ ಮೇಲೆ ಅದಕ್ಕೆ ತೀರ್ಮಾನ ತಗೊಂಡು ದಲಿತ ನಾಯಕರಿಗೆ ಮತ್ತೆ ಅದೇ ಬೇರೆ ನಾಯಕರಿಗೆಲ್ಲ ತಾಲೂಕಿಗೆ ಬರೀ ಒಬ್ಬರು ದಲಿತ ಒಬ್ಬರು ವಿಷಯ ಅರ್ಥ ಇದೆ. ಸಮಾಜದ ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಇದು ಕೇವಲ ದಲಿತ ನಾಯಕರ ವಿಷಯ ಅಲ್ಲ, ಇದು ಪೂರ್ತಿ ನಮ್ಮ ಸಮಾಜದ ವಿಷಯ ಆಗಿದೆ. ಈಗ ನಮ್ಮ ಸಮಾಜದಲ್ಲೇನೆ ಇಷ್ಟು ಬಿರುಕು ತರಬೇಕು ಅಂತ ಹೊರಟಿರುವಂಥ ವ್ಯಕ್ತಿಗಳನ್ನ ಚೀಮಾರಿ ಹಾಕಿ ನಾವು ದೂರ ಇಟ್ಟಿಲ್ಲ ಅಂದರೆ ಇನ್ನು ಮುಂದೆ ನೀವು ಮನೆ ಮುಂದೆ ಇನ್ನೊಬ್ಬರು ಪಕ್ಕ ನೋಡೋಷ್ಟಿಲ್ಲ, ಇನ್ನೊಂದು ಊರಲ್ಲಿ ಹೋಗಿ ಇನ್ನೊಬ್ಬರ ಜೊತೆ ಮಾತಾಡೋಷ್ಟಿಲ್ಲ. ಆ ಒಂದು ಪರಿಸ್ಥಿತಿ ತಂದಿರ್ತಾರೆ. ದಯವಿಟ್ಟು ನಾವೆಲ್ಲರೂ ಅಂತಮ್ಮಂದ್ರು
ನಾವು ಎಲ್ಲ ಒಂದೇ ಇದಾಗಿರ್ಬೇಕು. ಆ ಮಹಾನ್ ನಾಯಕರಿಗೆ ಒಂದು 6 ಅಡಿ ಪುತ್ಥಳಿ, ಬ್ರಾಂಚ್ ಪುತ್ಥಳಿ ಮಾಡಿ, ಹಾಲಿನ ಅಭಿಷೇಕ ಮಾಡಿ, ಒಂದು ಬೃಹದಾಕಾರವಾದ ಅಂಬೇಡ್ಕರ್ ಭವನ ನಿರ್ಮಾಣ ಆದಮೇಲೆ ಮಾಡೋಣ. ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಆಗಿ ಕೆಲಸ ಎಷ್ಟು ವೇಗ ನಡೀತಾ ಇದೆ ನೀವೆಲ್ಲ ನೋಡಿರ್ತೇವೆ. ಇದೆಲ್ಲ ಕೇವಲ 1 ವರ್ಷ 1.5 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದು ಆಗೋ ಒಳಗೆ ಇವೆಲ್ಲ ತೀಟ ಮಾಡಬೇಕಂತ ಒಂದೇ ಒಂದು ಉದ್ದೇಶ. ಸೊ ದಯವಿಟ್ಟು ತಮ್ಮ ಮನಸ್ಸಲ್ಲಿ ಬೇರೆ ಯಾವುದೊಂದು ಡೌಟ್ ಇಟ್ಕೋಬೇಡಿ. ನಾವು ನಮ್ಮ ನಾಯಕರ ಗೌರವ ಉಳಿಸಬೇಕು. ಯಾವುದೇ ಒಂದು ಕೋರ್ಟ್ ಆರ್ಡರ್ ಮತ್ತೆ ಅದನ್ನು ತೆಗೀರಿ ಅನ್ನೋದು ಬರಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಕೋರ್ಟ್ಸು ಎಲ್ಲಾನು ತುಂಬಾ ಆಕ್ಟಿವ್ ಆಗಿದೆ. ಕೋರ್ಟಿಂದ ಆರ್ಡರ್ ಬರ್ಬೋದು. ಸೊ ಅವೆಲ್ಲದಕ್ಕೂ ನಾವು ಅವಕಾಶ, ಅವ್ರಿಗೆ ಅವಮಾನ ಮಾಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೆ ಅವಮಾನ ಮಾಡಿರೋರ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. ನಾವು ಶನಿವಾರ 5,000 ಜನ ಸೇರ್ಬೇಕಾಗತ್ತೆ. ಸೇರಿ ನಾವೆಲ್ಲರೂ ಅಲ್ಲಿ ಬರ್ರಿ ಕುತ್ಕೋಬೇಕಾಗತ್ತೆ. ಯಾರು ಕೇವಲ 10 ಜನ ಅಲ್ಲ ಅರಬೆತ್ತಲೆ ಪ್ರತಿಭಟನೆ ಮಾಡೋದು. ನಮ್ಮ ನಾಯಕರ ಗೌರವ ಉಳಿಸಬೇಕಂದ್ರೆ ನಾವೆಲ್ಲರೂ ಅರಿಬತ್ತಲೆ ಅವ್ರು ಯಾರು ಕೇವಲ 10 ಜನ ಶರ್ಟ್ ತೆಗೆದಾಕಿ ಓಡಾಡಿದ್ರೆ ಅದು ಅಲ್ಲ. ನಾವು 5,000 ಜನ ನಾವು ಶರ್ಟ್ ತೆಗೆದಾಕಿ ಪ್ರತಿಭಟನೆ ಮಾಡಿ ಈ ಒಂದು ಸಮಾಜದಲ್ಲಿ ಅಣ್ಣ ತಮ್ಮಂದರಾಗಿರೋ ನಾವೆಲ್ಲರೂ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ದಲಿತರಾಗ್ಲಿ, ಯಾದವರಾಗ್ಲಿ, ಕುರುಬರಾಗ್ಲಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಅಹಿಂದ ನಾಯಕರು ಇಡೀ ದೇಶದಲ್ಲೇ ಯಾವ್ದಾದ್ರೂ ಒಂದು ಅಲ್ಪಸಂಖ್ಯಾತರು, ಹಿಂದುಳಿದ್ರು, ದಲಿತರಿಗೊಬ್ಬ ಮಹಾನ್ ನಾಯಕ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ. ಅವ್ರ ಬಗ್ಗೆ ಮಾತಾಡ. ಯಾಕೆ ಅವ್ರ ನಾಯಕರು ಮುಖ್ಯಮಂತ್ರಿಗಳಾಗ್ಲಿಲ್ಲ, ಕೇವಲ 6 ತಿಂಗಳು 1 ವರ್ಷ ಮುಖ್ಯಮಂತ್ರಿಗಳಾಗಿದ್ರು ಅಂತ ಅವ್ರ ನಾಚಿಕೆ ಆಗಿದ್ದು ಇವ್ರ ಮೇಲೆ ಹೊಟ್ಟೆ ಕಿಚ್ಚಿಗಿತರ ಮಾಡ್ತಾರ. ಈಗಲೇ ಒಬ್ಬ ಮನುಷ್ಯನ ದೇಹದಲ್ಲಿ 206 ಮೂಳೆ ಇರುತ್ತೆ, ಬೋನ್ಸ್. ನಮ್ಮ ತಾಲೂಕಿನಲ್ಲಿ ಅಷ್ಟೇ ಕೆಲಸಗಳು ಮಾಡಿ ಅವ್ರಿಗೆ ಒಂದು ಪ್ರತಿಯೊಂದು ಮೂಳೆಯಲ್ಲಿ ಕೂಡ ನೋವು ಬರೋ ಥರ ಮಾಡೋ ಕೆಲಸ ನಾವು ಮಾಡ್ತೀವಿ. ಬ್ರ್ಯಾಂಡ್ ಚಿಂತಾಮಣಿ ಅನ್ನೋದು ಕೇವಲ ಚಿಂತಾಮಣಿಗಲ್ಲ, ಜಿಲ್ಲೆಗಲ್ಲ, ರಾಜ್ಯಕ್ಕಲ್ಲ, ಪ್ರಪಂಚದಲ್ಲೇ ಬ್ರ್ಯಾಂಡ್ ಚಿಂತಾಮಣಿ ಆಗತ್ತೆ. ಅದನ್ನ ಯಾಕಾಗತ್ತೆ ಅನ್ನೋ ವಿಚಾರ ನಾನು ಪ್ರತಿಭಟನೆ ದಿನ ಎಲ್ಲರ ಮುಂದೆ ತಿಳಿಸ್ತೀನಿ. ಎಲ್ಲರೂ ನಮ್ಮ ನಾಯಕರು, ನಾನು ಹೇಳ್ತಾ ಇರೋದು ನಮ್ಮ ನಾಯಕರು ಅಂದ್ರೆ ಇಲ್ಲಿ ಸುಧಾಕರ್ ಅವರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಅವಶ್ಯಕತೆ ಬಂದ್ರೆ ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ರೋಡಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗೋದು.